ನಮಸ್ತೆ, ಸ್ವಾಗತ. ಸರಳ ಸಂಸ್ಕೃತ ಕಲಿಕೆಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಸೆಷನ್ ನಲ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಗುಡ್ ಮಾರ್ನಿಂಗ್, ಹಾಗೆ ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಅಂತೆಲ್ಲ ಬಳಸ್ತೀವಲ್ಲ, ಹಾಗೆ ಸಾರಿ, ಥ್ಯಾಂಕ್ ಯು ಅಂತೆಲ್ಲ ವರ್ಡ್ ಅನ್ನು ಬಳಸ್ತೀವಿ. ಅದಕ್ಕೆ ಸಂಸ್ಕೃತದಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗೆ ಒಂದು ಚಿಕ್ಕ ಸಂಭಾಷಣೆ, ಮನೆಗೆ ಬಂದಿರುವಂತಹ ಅತಿಥಿಗಳನ್ನ ಹೇಗೆ ಸತ್ಕರಿಸೋದು ಅನ್ನೋದನ್ನು ಕೂಡ ಇವತ್ತಿನ ಸೆಷನ್ ಅಲ್ಲಿ ನಾವು ನೋಡೋಣ. ಸೊ ಹಾಗಾದ್ರೆ ಬೆಳಗ್ಗಿನಿಂದ ಶುರು ಮಾಡೋಣ. ಬೆಳಗ್ಗೆ ನಾವು ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ಬಳಸ್ತೀವಿ ಅಲ್ವಾ? ಸೊ ಗುಡ್ ಮಾರ್ನಿಂಗ್ ಅನ್ನೋದಕ್ಕೆ ಸುಪ್ರಭಾತಂ ಅಂತ ಹೇಳುವಂಥದ್ದು. ಸುಪ್ರಭಾತಂ, ಸು ಅಂತಂದ್ರೆ ಒಳ್ಳೆಯ, ಪ್ರಭಾತಂ ಅಂತಂದ್ರೆ ಬೆಳಗ್ಗೆ ಅಂತ ಅರ್ಥ. ಸುಪ್ರಭಾತಂ. ಸೊ ಮಧ್ಯಾಹ್ನಕ್ಕೆ ಗುಡ್ ಆಫ್ಟರ್ನೂನ್ ಅಲ್ವಾ? ಸೊ ಅದಕ್ಕೆ ಸಂಸ್ಕೃತ ವರ್ಡ್ ಶುಭ ಮಧ್ಯಾಹ್ನಂ. ಶುಭ ಮಧ್ಯಾಹ್ನಂ. ಗುಡ್ ಈವ್ನಿಂಗ್ಗೆ ಶುಭ ಸಾಯಂ. ಶುಭ ಸಾಯಂ. ಗುಡ್ ನೈಟ್ ಶುಭ ರಾತ್ರಿ ಅಥವಾ ಸುನಿಶಾ ಅಂತಾನು ಬಳಸಬಹುದು. ಶುಭ ರಾತ್ರಿ. ಸೊ ಹಾಗೆ ನಾವು ಯಾರಾದ್ರೂ ಸಿಕ್ಕಿದಾಗ ಹಾಯ್ ಅಂತ ಹೇಳ್ತೀವಲ್ವಾ? ಸೊ ಇದಕ್ಕೆ ಸಂಸ್ಕೃತದಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ ಹರಿಹಿ ಓಂ ಅಂತ ಹೇಳ್ಬೋದು. ಹರಿಹಿ ಓಂ ಅಂತ ನಾವು ಹಾಯ್ ಅನ್ನೋದ್ರ ಬದಲಾಗಿ ನಾವು ಉಪಯೋಗಿಸ್ಬೋದು. ಯಾರಾದ್ರೂ ಒಳ್ಳೆಯ ಸಾಧನೆಯನ್ನು ಮಾಡಿದಾಗ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತೀವಲ್ಲ, ಅದನ್ನೇ ಸಂಸ್ಕೃತದಲ್ಲಿ ಅಭಿನಂದನಾನಿ ಅಂತ ಹೇಳುವಂಥದ್ದು. ಅಭಿನಂದನಾನಿ. ಥ್ಯಾಂಕ್ ಯು ಅನ್ನೋದಕ್ಕೆ ಧನ್ಯವಾದಾಹ. ಧನ್ಯವಾದಾಹ. ವೆಲ್ಕಮ್ ಸ್ವಾಗತಂ. ಸ್ವಾಗತಂ. ಸಾರಿ ಅಂತ ಕೇಳೋದಕ್ಕೆ ಕ್ಷಮ್ಯತಾಂ. ಕ್ಷಮ್ಯತಾಂ. ಸೊ ಹೀಗೆ ಕೆಲವೊಂದಷ್ಟು ವರ್ಡ್ಗಳನ್ನ ನಾವು ಸಂಸ್ಕೃತದಲ್ಲಿ ಹೇಗೆ ಹೇಳ್ತಾರೆ ಅನ್ನೋದನ್ನ ಕಲ್ತ್ವಿ. ಯಾರಾದ್ರೂ ಮನೆಗೆ ಅತಿಥಿಗಳು ಬಂದಿರ್ತಾರೆ, ಹೇಗೆ ಸ್ವಾಗತಿಸೋದು? ಹರಿಹಿ ಓಂ. ಆಗಚ್ಚತು. ಹರಿ ಓಂ. ಬನ್ನಿ. ಉಪವಿಶತು ಅಂತಂದ್ರೆ ಕುಳಿತುಕೊಳ್ಳಿ ಅಂತ. ಉಪವಿಶತು. ಸೊ ಅಷ್ಟಾದ ನಂತರ ಏನ್ ಕೇಳ್ತೀವಿ ನಾವು? ಎಲ್ಲ ಆರಾಮ, ಆರೋಗ್ಯ ಎಲ್ಲ ಆರಾಮ ಅಂತ ಕೇಳ್ತೀವಲ್ಲ, ಅದನ್ನೇ ಕುಶಲಂ ವಾ ಅಂತ ಕೇಳುವಂಥದ್ದು. ಕುಶಲಂ ವಾ, ಆರಾಮ. ಆನ್ಸರ್ ಏನಿರುತ್ತೆ? ಆಂ ಕುಶಲಂ ಅಂತ. ಹಾ, ನಾನು ಆರಾಮಾಗಿದ್ದೀನಿ. ಆಂ ಕುಶಲಂ. ಆನಂತರ ಕುಡಿಯೋದಕ್ಕೆ ಏನಾದ್ರೂ ಕೊಡ್ಬೇಕಲ್ಲ, ಪಾತುಂ ಕಿಮಪಿ ಸ್ವೀಕರೋತು. ಕುಡಿಯೋದಕ್ಕೆ ಏನಾದ್ರೂ ತೆಗೆದುಕೊಳ್ಳಿ. ಪಾತುಂ ಕಿಮಪಿ ಸ್ವೀಕರೋತು ಅಂತ ಹೇಳಿ ಪಾನೀಯವನ್ನ ತಂದು ಕೊಡುವಂಥದ್ದು. ಕುಡಿಯುವಂತಹ ಪಾನೀಯವನ್ನ ತಂದು ಕೊಡುವಂಥದ್ದು. ಸ್ವೀಕರೋತು ಅಂತಂದ್ರೆ ತೆಗೆದುಕೊಳ್ಳಿ. ಇತೋಪಿ ಕಿಂಚಿತ್ ಸ್ವೀಕರೋತು, ಇನ್ನೂ ಸ್ವಲ್ಪ ತೆಗೆದುಕೊಳ್ಳಿ. ಆನ್ಸರ್ ಏನಿರುತ್ತೆ? ಬೇಡ, ನನ್ಗೆ ಸಾಕು ಅಂತಿದ್ರೆ ಅತಿಥಿಗಳೇನ್ ಹೇಳ್ತಾರೆ? ಅಲಂ. ಅಲಂ, ಸಾಕು ನನಗೆ. ಅಲಂ ಮಾಸ್ತು, ನನಗ್ ಬೇಡ. ಮಾಸ್ತು. ಸೊ ಆದ ನಂತರ ಮಾತಲ್ಲಾಗತ್ತೆ, ಅತಿಥಿಗಳು ಹೊರಡ್ತಾರೆ. ಅಹಂ ಆಗಚ್ಛಾಮಿ, ನಾನು ಬರ್ತೀನಿ. ಅಸ್ತು ಧನ್ಯವಾದಾಹ. ಆಯ್ತು, ಧನ್ಯವಾದ, ನಮ್ಮ ಮನೆಗೆ ಬಂದಿರೋದಕ್ಕೆ ಧನ್ಯವಾದ. ಪುನರ್ಮಿಲಾಮಹ, ನಾವು ಮತ್ತೆ ಸಿಗೋಣ, ಮತ್ತೆ ನಾವು ಭೇಟಿಯಾಗೋಣ. ಪುನರ್ಮಿಲಾಮಹ. ರಾಮ್ ರಾಮ್. ಇದು ಇವತ್ತಿನ ಚಿಕ್ಕ ಸಂಭಾಷಣೆಯಾಗಿತ್ತು. ಸೊ ಇವತ್ತಿನ ಸಂಭಾಷಣೆಯಲ್ಲಿ ನಾವು ಬಳಸಿರುವಂತಹ ಕೆಲವೊಂದು ವರ್ಡ್ಗಳು: ಆಗಚ್ಚತು, ಬನ್ನಿ ಅಥವಾ ಬಾ. ಆಗಚ್ಚತು. ಸ್ವಾಗತಂ, ವೆಲ್ಕಮ್. ಕುಶಲಂ ಕಿಂ, ಆರಾಮ. ಪಾತುಂ ಕಿಮಪಿ ಸ್ವೀಕರೋತು, ಕುಡಿಯೋದಕ್ಕೆ ಏನಾದ್ರೂ ತೆಗೆದುಕೊಳ್ಳಿ. ಇತೋಪಿ ಸ್ವೀಕರೋತು, ಇನ್ನೂ ಸ್ವಲ್ಪ ತೆಗೆದುಕೊಳ್ಳಿ. ಧನ್ಯವಾದಾಹ, ಥ್ಯಾಂಕ್ಸ್, ನಮ್ಮ ಮನೆಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಪುನಃ ಮಿಲಾಮಹ, ಮತ್ತೆ ನಾವು ಭೇಟಿ ಆಗೋಣ. ರಾಮ್ ರಾಮ್. ಸೊ ಹೀಗಿತ್ತು ಇವತ್ತಿನ ಸೆಷನ್ ನಲ್ಲಿ ನಾವು ನೋಡಿರುವಂತಹ ಅಂಶಗಳು. ಈ ಸೆಷನ್ ಅಲ್ಲಿ ಹೇಳಿರುವಂತಹ ಅಂಶಗಳು ನಿಮಗೆ ಅರ್ಥ ಆಗಿದ್ರೆ ಹಾಯ್ ಅನ್ನೋದ್ರ ಬದಲಾಗಿ ನಾವು ಸಂಸ್ಕೃತದಲ್ಲಿ ಯಾವ ವರ್ಡನ್ನ ಬಳಸಬಹುದು, ಹಾಗೆ ಗುಡ್ ಈವ್ನಿಂಗ್ಗೆ ನಾವು ಏನ್ ಹೇಳ್ತೀವಿ ಸಂಸ್ಕೃತದಲ್ಲಿ, ಹಾಗೆ ಆರಾಮಾಗಿದೆಯಾ ಅಂತ ಕೇಳೋದಕ್ಕೆ ಏನ್ ಹೇಳ್ತೀವಿ ಅಂತ ನಮ್ಗೆ ಕಾಮೆಂಟ್ ಮಾಡಿ ನೀವು ತಿಳಿಸಿ. ಧನ್ಯವಾದ.